ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ರಿ, ಆದ್ರೆ ಸಾಲ ಮಾತ್ರ ಮಾಡ್ರಿ. ಅದು ತೀರೋವರೆಗೂ ಉಸಿರುಗಟ್ಟಿಸ್ತಲೇ ಇರುತ್ತೆ. ಅವ್ರು ಹಾಕೋ ಬಡ್ಡಿ ಕಟ್ಟಕ್ಕಾಗದೆ ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಶರಣಾಗಿರೋ ಉದಾಹರಣೆಗಳು ತುಂಬಾ ಇದ್ದಾವೆ. ಅದು ತೀರ್ಸಕ್ಕಾಗಲ್ಲ ಅಂತಲ್ಲ, ತೀರ್ಸೋಕೆ ಈ ದುಷ್ಟರು ಟೈಮ್ ಕೊಡದೆ. ಆದ್ರೆ ಸಾಲ ಮಾಡೋದು ಮಾಡ್ತೀರಾ, ಕೊಡೋನು ಎಂತವನು ಅಂತ ನೋಡ್ಕೊಂಡು ಮಾಡಿ. ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ರಿ, ಆದ್ರೆ ಸಾಲ ಮಾತ್ರ ಮಾಡ್ಬೇಡಿ. ಇದು ಸಾಲ ಮಾಡಿ ಬಳಲಿ ಬೆಂಡಾಗಿ ಹೋದವ್ರು ಹೇಳೋ ಮಾತು. ಯಾಕಂದ್ರೆ ಈ ಸಾಲ ಅನ್ನೋದೇ ಹಾಗೆ, ಒಂದು ರೀತಿಯಲ್ಲಿ ಶೂಲ ಇದ್ದಂಗೆ. ಅದು ತೀರೋವರೆಗೂ ಉಸಿರುಗಟ್ಟಿಸ್ತಲೇ ಇರುತ್ತೆ. ಇದರಿಂದಲೇ ಏನೋ ಇದೇ ಸಾಲದ ಬಗ್ಗೆ ಸರ್ವಜ್ಞ ಮಹಾಶಯರು ಒಂದು ಮಾತು ಹೇಳಿದ್ದಾರೆ. ಸಾಲವನ್ನು ಕೊಂಬಾಗ ಹಾಲಗರ ಉಂಡಂತೆ, ಸಾಲಿಗನು ಬಂದು ಹೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಇವತ್ತೇನು ಸಾಲ ಶೂಲ ಅಂತೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ರ, ಇಲ್ಲೇ ನೋಡಿ ಇರೋದು ವಿಷಯ. ಈ ಸಾಲ ಅನ್ನೋದು ಎಷ್ಟು ಅಪಾಯಕಾರಿ. ಸಾಲ ಕೊಟ್ಟವರು ಇತ್ತೀಚಿನ ದಿನಗಳಲ್ಲಿ ಸಾಲ ಪಡೆದವ್ರನ್ನ ಹೇಗೆಲ್ಲ ಹಿಂಸೆ ಮಾಡ್ತಾರೆ, ಇದರಿಂದ ಏನೇನೆಲ್ಲ ಆಗ್ತಾ ಇದೆ. ಹಾಗಿದ್ರೆ ಸಾಲ ಪಡೆದವರಿಗೆ ಕಾನೂನಿನಲ್ಲಿ ಏನೆಲ್ಲ ರಕ್ಷಣೆಗಳಿದಾವೆ, ಇದೆಲ್ಲದ್ರ ಬಗ್ಗೆಯೂ ನಾವು ಇವತ್ತಿಲ್ಲಿ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ನಾವು ನಿತ್ಯ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಅನ್ನೋ ಸುದ್ದಿಯನ್ನ ಓದ್ತಾನೆ ಇರ್ತೀವಿ. ಹಾಗಿದ್ರೆ ಸಾಲ ಅನ್ನೋದು ಅಷ್ಟೊಂದು ಅಪಾಯನ ಅಂದ್ರೆ, ಸಾಲ ಪಡೆಯೋದು ಡೇಂಜರ್ ಅಲ್ಲ, ಅದನ್ನ ಕೊಡ್ತಾರಲ್ಲ ನೋಡಿ, ಅವರು ಅಪಾಯಕಾರಿಗಳು. ಹೇಳ್ಬೇಕು ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಯ ಅನ್ನೋದು ಒಂದೇ ರೀತಿ ಇರಲ್ಲ ನೋಡಿ. ಅನಿವಾರ್ಯ ಸಂದರ್ಭಗಳಲ್ಲಿ ಸಾಲ ಮಾಡಲೇಬೇಕಾದ ಅನಿವಾರ್ಯತೆ ಒದಗಿ ಬರುತ್ತೆ. ಮನೆ ಕಟ್ಟೋಕೆ, ಮಕ್ಕಳ ಎಜುಕೇಶನ್ಗೆ, ಮದುವೆಗೆ, ಹಾಸ್ಪಿಟಲ್ ಎಮರ್ಜೆನ್ಸಿಗೆ, ಹೀಗೆ ಏನೋ ಒಂದು ಅನಿವಾರ್ಯತೆಗೆ ಸಾಲ ಮಾಡಲೇಬೇಕಾಗುತ್ತೆ. ಆದ್ರೆ ಸಾಲ ಮಾಡ್ಬೇಕಾದ್ರೆ ಸ್ವಲ್ಪ ಆದ್ರೂ ದಯೆ, ಕರುಣೆ, ಕನಿಕರ ಇರೋರ ಹತ್ರ ಸಾಲ ಮಾಡಿ. ಯಾಕಂದ್ರೆ ನಾವು ಹೇಳೋದನ್ನ ನೀವು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಬೆಚ್ಚ ಬೀಳ್ತೀರಿ. ಸಾಲ ಕೊಡೋದು ತಪ್ಪಲ್ಲ, ಹಾಗೆ ಸಾಲ ಪಡೆಯೋದು ತಪ್ಪಲ್ಲ. ಆದ್ರೆ ಸಾಲ ಕೊಡೋರು, ತೆಗೆದುಕೊಳ್ಳೋರು ಎಲ್ಲವೂ ಕಾನೂನು ಪ್ರಕಾರವೇ ಇದ್ರೆ ಸರಿ. ಹಾಗೆ ಸಾಲ ಕೊಡೋರಿಗೆ ಸ್ವಲ್ಪವಾದ್ರೂ ಮಾನವೀಯತೆ ಇರಬೇಕು ಕಣ್ರಿ. ಆದ್ರೆ ಅದು ಅವ್ರಿಗೆ ಇರೋದೇ ಇಲ್ಲ. ನಿಮ್ಗೆ ಗೊತ್ತಿರಲಿ, ಇದರ ಕರಾಳತೆ ಹೇಗಿದೆ ಅಂದ್ರೆ, ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ 10% 30-40% ವರೆಗೂ ಕೂಡ ಬಡ್ಡಿ ದಂಧೆ ನಡೆಯುತ್ತೆ. ಇದನ್ನ ಕೇಳಿದ್ರೆ ಎದೆ ನಡುಗಿ ಹೋಗುತ್ತೆ. ಕೆಲವೆಡೆ ನಡೆಯೋದು ಬರೀ ಬಡ್ಡಿ ವ್ಯವಹಾರ ಅಲ್ಲ, ಬದಲಿಗೆ ಮೀಟರ್ ಬಡ್ಡಿ ದಂಧೆ. ಉದಾಹರಣೆಗೆ ಬೆಂಗಳೂರಿನ ಕಲಾಸಿಪಾಳ್ಯ ಮಾರ್ಕೆಟ್ ಇದೆಯಲ್ಲ, ಇಲ್ಲಿ ಬೆಳಗ್ಗೆ 500 ರೂಪಾಯಿ ದುಡ್ಡು ಕೊಟ್ರೆ ತಳ್ಳಗಾಡಿಯವರು ಅಥವಾ ದೈನಂದಿನ ವ್ಯಾಪಾರ ಮಾಡೋರು ರಾತ್ರಿ ಕಡಿಮೆ ಇದ್ರು 600-650 ರೂಪಾಯಿ ವಾಪಸ್ ಕೊಡ್ಬೇಕಾಗುತ್ತೆ ಅವ್ರಿಗೆ. ದಿನವೊಂದಕ್ಕೆ ಈ ಬಡ್ಡಿ ದಂಧೆಕೋರರು ತೆಗೆದುಕೊಳ್ಳೋ ಬಡ್ಡಿ ಪರ್ಸೆಂಟೇಜು ಎಷ್ಟು ಅನ್ನೋದನ್ನ ನೀವು ಸುಮ್ಮನೆ ಇಮ್ಯಾಜ್ ಮಾಡ್ಕೊಳ್ಳಿ. ಒಂದು ವೇಳೆ ಸರಿಯಾದ ಟೈಮ್ಗೆ ಸಾಲ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ಮಂದಿನೆಲ್ಲ ತಮ್ಮ ಕೊಳಕು ಬಾಯಿಯಿಂದ ಕರೆದು ಬೀದಿಗೆ ನಿಲ್ಲಿಸ್ಬಿಡ್ತಾರೆ. ಹೀಗೆ ಇದನ್ನೆಲ್ಲ ತಡ್ಕೊಂಡು ತಳ್ಳೋ ಗಾಡಿ ವ್ಯಾಪಾರಿಗಳು ಊರೆಲ್ಲ ಸುತ್ತಾಡಿ ಕಷ್ಟಪಟ್ಟು ದುಡಿದು ಇವ್ರ ಬಾಯಿಗೆ ಹಾಕಿ ಸಂಸಾರಕ್ಕಾಗಿ ರಾತ್ರಿ ಮನೆ ತಗೊಂಡೋದು ಎಷ್ಟು ಗೊತ್ತಾ? 200-300 ರೂಪಾಯಿ ಅಷ್ಟೇ. ಅತ್ಯಂತ ಮುಖ್ಯವಾದ ವಿಚಾರ ಇಲ್ಲಿ ಇನ್ನೊಂದೇನಂದ್ರೆ, ಈ ಮೀಟರ್ ಬಡ್ಡಿ ದಂಧೆ ನಡೆಸೋರು ಫೈನಾನ್ಸ್ ಕಂಪ್ನಿ ಓಪನ್ ಮಾಡ್ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಂಡು ಲೈಸೆನ್ಸ್ ಪಡೆದಿರ್ಬೇಕು. ಅವರು ಕೆಲವು ರೂಲ್ಸ್ಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಆದ್ರೆ ಅವರು ಅದ್ಯಾವುದನ್ನೂ ಮಾಡಿಸಲ್ಲ. ವರ್ಷಕ್ಕೆ ಇಷ್ಟೇ ಬಡ್ಡಿ ತಗೋಬೇಕು ಅನ್ನೋ ನಿಯಮ ಇದೆ. ಆದ್ರೆ ಆ ನಿಯಮನ್ನೆಲ್ಲ ಇವ್ರು ಯಾರು ಪಾಲಿಸೋದು ಇಲ್ಲ. ತಮ್ಮಿಂದ ಹಣ ಪಡೆಯೋರಿಂದ ಖಾಲಿ ಚೆಕ್, ಪ್ರಾಮಿಸರಿ ನೋಟ್ಗೆ ಸಹಿ ಮಾಡಿಸ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಏನು ಮಾಡೋ ಸ್ಥಿತಿಗೆ ತಂದಿರಿಸ್ತಾರೆ. ಇನ್ನು ಇದು ಯಾವುದು ಸ್ಥಳೀಯ ಪೊಲೀಸರಿಗೆ ಗೊತ್ತಾಗಲ್ವಾ ಅಂತ ಅಂದ್ರೆ, ಇದೆಲ್ಲನೂ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಪೊಲೀಸರಿಗೆ ಮಾತ್ರ ಅಲ್ಲ, ಲೋಕಲ್ ರಾಜಕಾರಣಿಗಳು ಇದು ಗೊತ್ತಿರುತ್ತೆ. ಆದ್ರೆ ಅವ್ರ ವಿರುದ್ಧ ಯಾವುದೇ ಕ್ರಮಗಳಾಗಲ್ಲ. ಯಾಕಂದ್ರೆ ಅವರೆಲ್ಲ ಇವ್ರ ಸುತ್ತಮುತ್ತ ಇರೋರೇ ಆಗಿರ್ತಾರೆ. ಕಾನೂನಿನ ಪ್ರಕಾರ ಲೇವಾದೇವಿ ಸಂಸ್ಥೆಗಳು ವ್ಯವಹಾರ ಮಾಡುವ ಸ್ಥಳಗಳಲ್ಲಿ ತಾವು ಪಡೆಯೋ ಬಡ್ಡಿ ದರವನ್ನ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು. ಅಲ್ಲದೆ ಪಾನ್ ಟಿಕೆಟ್ ಅನ್ನ ಕನ್ನಡದಲ್ಲಿ ಮುದ್ರಿಸಿ ನಿರ್ವಹಿಸಬೇಕು. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಈ ಲೈಸೆನ್ಸ್ ಪಡೆದೇ ಅಕ್ರಮವಾಗಿ ಲೇವಾದೇವಿ ವ್ಯವಹಾರ ನಡೆಸೋಂಗೆ ಇಲ್ಲ. ಅಂತದ್ ಕಂಡು ಬಂದ್ರೆ ಅಂತವ್ರ ವಿರುದ್ಧ ಲೇವಾದೇವಿ ಕಾಯ್ದೆಯಡಿ ಕ್ರಮ ಕೈಗೊಳ್ಬೇಕಾಗತ್ತೆ. ಜೊತೆಗೆ ಕ್ರಿಮಿನಲ್ ಕೇಸನ್ನ ಬುಕ್ ಮಾಡ್ಬೇಕಾಗತ್ತೆ. ಆದ್ರೆ ಪೊಲೀಸರು ಇಂಥ ಯಾವುದೇ ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋದೇ ವಿಪರ್ಯಾಸ. ಇದರಿಂದ ಬಡ ಜನರು ಈ ಸಾಲಗಾರರು ಹಾಕೋ ಶೂಲಕ್ಕೆ ಕೊರಳು ಹೊಡ್ತಾನೇ ಇದ್ದಾರೆ. ಇದ್ರ ಜೊತೆ ಮೀಟರ್ ಬಡ್ಡಿಯಂತೆ ಗ್ರಾಮಾಂತರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಬಡ ಮಧ್ಯಮ ವರ್ಗದವ್ರನ್ನ ಕೇಂದ್ರೀಕರಿಸಿಕೊಂಡು ನಡೀತಿರೋ ಚೀಟಿಗಳು, ಈ ಫೈನಾನ್ಸ್ಗಳು ಸಹ ಸಾರ್ವಜನಿಕರನ್ನ ವಂಚಿಸ್ಕೊಂಡೇ ಬಂದಿದ್ದಾವೆ.
ಇನ್ನು ಕೆಲವು ಸಂಘ ಸಂಸ್ಥೆಗಳು ಅವ್ರು ಹಾಕೋ ಬಡ್ಡಿ ಕಟ್ಟಕ್ಕಾಗದೆ ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಶರಣಾಗಿರೋ ಉದಾಹರಣೆಗಳು ತುಂಬಾ ಇದ್ದಾವೆ. ಇದೆಲ್ಲ ಸಾಲದು ಅಂತ ಕೆಲವು ಹೆಸರಾಂತ ಧಾರ್ಮಿಕ ಸಂಸ್ಥೆಗಳು ಸಹ ವಿಪರೀತ ಬಡ್ಡಿಗೆ ಸಾಲ ಕೊಡ್ತವೆ. ಅದಕ್ಕೆ ಬಡ್ಡಿ ಕಟ್ಟಕ್ಕಾಗದೆ ಎಷ್ಟೋ ಜನ ಸಾವಿನ ಮನೆ ಸೇರಿದ್ದಾರೆ ಮತ್ತೆ ಸೇರ್ತಾ ಇದ್ದಾರೆ. ಬರೀ 50-60 ಸಾವಿರದ ಸಾಲಕ್ಕಾಗಿ ಜೀವ ಕಳ್ಕೊಂಡವ್ರು ಇದ್ದಾರೆ. ಅದು ತೀರ್ಸಕ್ಕಾಗಲ್ಲ ಅಂತಲ್ಲ, ತೀರ್ಸೋಕೆ ಈ ದುಷ್ಟರು ಟೈಮ್ ಕೊಡದೆ ಬಾಳಿ ಬದುಕಿದ ಊರಲ್ಲಿ ಸರಿಕರ್ ಮುಂದೆ ಮಾನ ತೆಗೆದ್ರಲ್ಲ, ಅದೇ ಕಾರಣಕ್ಕೆ ಪ್ರಾಣ ಕಳ್ಕೊಂಡಿದ್ದಾರೆ. ಆದ್ರೆ ಕಾನೂನುಗಳು ಇದ್ರೂ ಕೂಡ ಇವ್ರನ್ನ ಮುಟ್ಟಕ್ಕಾಗಲ್ಲ ಅನ್ನೋದೇ ದುರಂತ. ಇಲ್ಲಿ ಮತ್ತೊಂದು ವಿಚಾರ ಇದೆ, ಅದೇನು ಗೊತ್ತಾ? ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬಡವರ ಬಂಧು ಯೋಜನೆ ಅಂತ ಜಾರಿಗೆ ತಂದಿದ್ರು. ಇದ್ರ ಉದ್ದೇಶ ಏನಂದ್ರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋ ಸಣ್ಣ ವ್ಯಾಪಾರಿಗಳು ಮತ್ತು ಜನಸಾಮಾನ್ಯರಿಗೆ 2,000ದಿಂದ 12,000 ರೂಪಾಯಿವರೆಗೂ ಬಡ್ಡಿನೇ ಇಲ್ಲದೆ ಸಾಲ ಪಡಿಬಹುದು. ಆದ್ರೆ ಅದು 75% ಜನರಿಗೆ ಗೊತ್ತೇ ಇಲ್ಲ. ಇದರ ಉಪಯೋಗವನ್ನ ನೀವು ಪಡ್ಕೋಬಹುದು, ಆದ್ರೆ ಸರಿಯಾದ ಮಾಹಿತಿ ತಿಳ್ಕೊಂಡು ಪಡ್ಕೊಳ್ಳಿ. ಇಲ್ಲಿ ಹೇಳೋದೇನಂದ್ರೆ, ನೀವೇನಾದ್ರೂ ಸಾಲ ಪಡ್ಕೊಂಡಿದ್ದು ಸಾಲ ಕೊಟ್ಟವರಿಂದ ತೊಂದರೆ ಇದ್ರೆ ಅಥವಾ ಅವರಿಂದ ಬೆದರಿಕೆ ಇದ್ರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಪೊಲೀಸರು ನಿಮ್ಮ ಕಂಪ್ಲೇಂಟ್ಗೆ ಸ್ಪಂದಿಸದಿದ್ರೆ ನೇರವಾಗಿ ಕಮಿಷನರ್ ಹತ್ರನೋ ಇಲ್ಲ ಜಿಲ್ಲಾಧಿಕಾರಿಗಳ ಹತ್ರನೋ ಹೋಗಿ ಸಂಪರ್ಕ ಮಾಡಿ. ಇದರಿಂದ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಲ್ಲದೆ ಹೆಚ್ಚಿನ ಬಡ್ಡಿಗೆ ಒತ್ತಾಯಿಸಿ ಹಿಂಸೆ ನಡೆದ್ರೆ ಕರ್ನಾಟಕ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಪ್ರಕಾರ ಅವ್ರಿಗೆ 1 ವರ್ಷ ಜೈಲು ಶಿಕ್ಷೆ ಆಗುತ್ತೆ, 50,000 ರೂಪಾಯಿವರೆಗೂ ಫೈನ್ ಹಾಕ್ತಾರೆ. ಈ ಅಂಡಾದೊಂಡಿ ಬಡ್ಡಿ ಕೇಳಿದ್ರೆ ಕಟ್ಟಕ್ಕೆ ಹೋಗ್ಬೇಡಿ. ಕಾನೂನು ಪ್ರಕಾರ ನ್ಯಾಯಯುತವಾಗಿ ಬಡ್ಡಿ ಎಷ್ಟಿದೆಯೋ ಅಷ್ಟು ಮಾತ್ರ ಕಟ್ಟಿ. ಲೈಸೆನ್ಸೇ ಪಡೆಯದ ಕೆಲವು ಬಡ್ಡಿ ದಂಧೆಕೋರರ ದಬ್ಬಾಳಿಕೆಗೆ ಹೆದರಲೇಬೇಡಿ. 1 ರೂಪಾಯಿಯನ್ನು ಎಕ್ಸ್ಟ್ರಾ ಕಟ್ಟಕ್ಕೆ ಹೋಗ್ಬೇಡಿ. ಎಕ್ಸ್ಟ್ರಾ ಕೇಳಿದ್ರೆ, ಜಾಸ್ತಿ ಮಾತಾಡಿದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ನೀವು ಮೊದಲು ಭಯ ಪಡೋದನ್ನ ಬಿಡಬೇಕು. ಭಯ ಪಡೋದು ಬಿಟ್ರೆ ಅರ್ಧ ಸಮಸ್ಯೆ ಪರಿಹಾರ ಆದಂಗೆ. ಆದ್ರೆ ಸಾಲ ಮಾಡೋದು ಮಾಡ್ತೀರಾ, ಕೊಡೋವನು ಎಂತವನು ಅಂತ ನೋಡ್ಕೊಂಡು ಮಾಡಿ. ಸರ್ಕಾರದ ಕಟ್ಟುನಿಟ್ಟಿನ ಎಚ್ಚರಿಕೆಯ ನಡುವೆ ಕೂಡ ಈ ಮೀಟರ್ ಬಡ್ಡಿ ದಂಧೆ ಅವ್ಯಾಹತವಾಗಿ ಮುಂದುವರಿತಲೇ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಒಬ್ರು ಇಬ್ಬರನ್ನ ಅರೆಸ್ಟ್ ಮಾಡಬಹುದು, ಬಂಧಿಸಬಹುದು. ಆದ್ರೆ ಅವ್ರಿಗೆ ಸೂಕ್ತ ಶಿಕ್ಷೆ ಆಗ್ತಿದ್ಯಾ ಅಂತ ನೋಡಿದ್ರೆ ಅದು ದೇವ್ರಿಗೆ ಗೊತ್ತು. ಬಡ ಜನರು ಮಾತ್ರ ಈ ಅಧಿಕ ಬಡ್ಡಿಗೆ ಸಾಲ ಪಡೆದು ಹೈರಾಣ ಆಗ್ತಾನೇ ಇದ್ದಾರೆ. ಆದ್ರೆ ಸಾಲ ಪಡೆದವರು ಯಾವುದೇ ಕಾರಣಕ್ಕೂ ಹೆದರಬಾರ್ದು ಅನ್ನೋದು ಮಾತ್ರ ಇಲ್ಲಿ ಗಮನಿಸಬೇಕು. ಹಾಗೆ ಸರ್ಕಾರ ಕೂಡ ಈ ವಿಚಾರದಲ್ಲಿ ಕಾನೂನುಗಳನ್ನ ಮತ್ತಷ್ಟು ಬಲಪಡಿಸಬೇಕು. ನಮಸ್ಕಾರ.